ನಮಸ್ತೆ. ಆ, ಇವತ್ತು ನಾನು ಸುನಂದಾ ಶರ್ಮಾ ಅಂಥೇಳಿ, ಶಿ ಈಸ್ ಆ್ಯಕ್ಚುಲಿ ಎ ಪಂಜಾಬಿ ಸಿಂಗರ್ ಕಮ್ ಆ್ಯಕ್ಟ್ರೆಸ್ಸು ಆ್ಯಂಡ್ ಮಾಡೆಲ್ ಕೂಡ. ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಯಾರೋ ಫ್ರೆಂಡ್ ನನಗೆ ಫಾರ್ವರ್ಡ್ ಮಾಡಿದರು. ಇಟ್ಸ್ ಕ್ವೈಟ್ ಅ ಲೆಂದಿಯರ್ ಇಂಟರ್ವ್ಯೂ, ಬಟ್ ನನಗೆ ಅದರಲ್ಲಿ ತುಂಬ ಇಷ್ಟ ಆಗಿದ್ದು, ಅಥವಾ ಪ್ರಾಬಬ್ಲಿ ನಾನು ಅದನ್ನು ಕೇಳಿದಾಗಿಂದ ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅನ್ನೋದನ್ನು ಐ ಥಾಟ್ ಲೆಟ್ ಮಿ ಶೇರ್ ವಿತ್ ಆಲ್ ಆಫ್ ಯು. ಶಿ ಸೇಸ್ ದ್ಯಾಟ್, ಅಂದರೆ ಈ ಕರ್ಮದ ಬಗ್ಗೆ, ಅಂದರೆ ಶಿ ಹ್ಯಾಸ್ ಬೀನ್ ಥ್ರೂ ಲಾಟ್ ಆಫ್ ಕಾಂಟ್ರವರ್ಸೀಸ್ ಆ್ಯಂಡ್ ಆಲ್. ಸೊ ಆ ಕರ್ಮದ ಬಗ್ಗೆ ಏನೋ ಡೆಫಿನೇಷನಲ್ಲಿ ಮಾತಾಡಬೇಕಾದ್ರೆ ಶಿ ಸೇಸ್ ದ್ಯಾಟ್, ನಮ್ಮಮ್ಮ ಹೇಳ್ತಾಯಿದ್ರು ಅಥವಾ ಸಮಥಿಂಗ್ ಲೈಕ್ ದಟ್, ಸಣ್ಣವರಿದ್ದವಾಗ ಹೇಳ್ತಿದ್ರು, ಒಳ್ಳೆ ಕೆಲಸ ಮಾಡಿದ್ದನ್ನು ಬರ್ಕೊಳ್ಳೋಕ್ಕೆ ಒಂದಷ್ಟು ಜನ ದೇವರು ಇರ್ತಾರಂತೆ, ಕೆಟ್ಟದ ಕೆಲಸ ಮಾಡಿದ್ದನ್ನು ಬರ್ಕೊಳ್ಳೋಕ್ಕೆ ಒಂದಷ್ಟು ಜನ ಇರ್ತಾರಂತೆ. ಸೊ ಒಳ್ಳೆ ಕೆಲಸ ಮಾಡಿದ್ದನ್ನು ತಕ್ಷಣವೇ ಬರ್ಕೊಂಡು ಬಿಡ್ತಾರಂತೆ. ಇಂಥವ್ರು ಇಂಥ ಒಳ್ಳೆ ಕೆಲಸ ಮಾಡಿದ್ರು, ಮೇ ಬಿ ಲೈಕ್ ನಾನು ಯಾವುದೋ ಒಂದು ಮಕ್ಕಳಿಗೆ ಅಥವಾ ಯಾವುದೋ ಒಂದು ಅಜ್ಜಿ ತಾತನಿಗೇನೋ ಕೊಟ್ಟೆ, ಮಕ್ಕಳಿಗೇನೋ ಕೊಟ್ಟೆ ಅಂದರೆ ಸೊ ಆ್ಯಂಡ್ ಸೊ ಹ್ಯಾಸ್ ಡನ್ ಸಚ್ ಅ ಗುಡ್ ಜಾಬ್ ಅಂಥೇಳಿ ಬರೀತಾರಂತೆ. ಒಳ್ಳೆ ಕೆಲಸ ಮಾಡಿದ್ದನ್ನು 7 ಜನ ಕೂತ್ಕೊಂಡು ಬರ್ಕೊಳ್ತಿರ್ತಾರಂತೆ. ಕೆಟ್ಟ ಕೆಲಸ ಮಾಡಿದ್ದನ್ನು ಆ ದಿನ ಸಂಜೆವರೆಗೂ ಬರೆಯಲ್ವಂತೆ. ಆ್ಯಂಡ್ ದ ವೇ ಶಿ ಸೆಡ್ ವಾಸ್ ರಿಯಲಿ ಗುಡ್. ಅಂದರೆ ಐ ಡೋಂಟ್ ನೋ, ಇದು ಮಕ್ಕಳಿಗೆ ಒಂದು ಸೆನ್ಸ್ ಆಫ್ ಮೊರಾಲಿಟಿ ಅಥವಾ ಎಥಿಕ್ಸ್ ಬರಲಿ ಅಂತ ಹೇಳಿರೋದ ಏನು ಅಂತ ಗೊತ್ತಿಲ್ಲ, ಬಟ್ ಹೇಳಿರೋ ರೀತಿ ಚೆನ್ನಾಗಿದೆ, ಧಾಟಿ ಚೆನ್ನಾಗಿದೆ, ಆ್ಯಂಡ್ ಎಸೆನ್ಸ್ ಚೆನ್ನಾಗಿದೆ ಅನಿಸ್ತು. ದಿಸ್ ಇಸ್ ಮೈ ಲೆಸನ್ ಆ್ಯಕ್ಚುಲಿ. ಸೊ ಕೆಟ್ಟ ಕೆಲಸ ಮಾಡಿದ್ದನ್ನು ತಕ್ಷಣವೇ ಬರ್ಕೊಳ್ಳಲ್ವಂತೆ. ಅಂದರೆ ಯಾರು ಚಿತ್ರಗುಪ್ತರ ಯಾರಿರ್ತಾರೋ ಅವರು ಬೇಸಿಕಲಿ. ಸೊ ಕೆಟ್ಟ ಕೆಲಸ ಮಾಡಿದ್ದನ್ನು ತಕ್ಷಣವೇ ಬರ್ಕೊಳ್ಳಲ್ಲ, ದೇ ವಿಲ್ ವೆಯ್ಟ್ ಟಿಲ್ ದ ಈವ್ನಿಂಗ್ ಅಂತೆ. ಅದಕ್ಕೆ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿದೆ. ದೇವ್ರು ಹೇಳ್ತಾರಂತೆ, ಆಖಿರ್ ಓ ಇನ್ಸಾನ್ ಹಿ ಹೇ, ಥೋಡಾ ಟೈಮ್ ದೇಖ್ಲೋ ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟು ನೋಡು ಅವರಿಗೆ. ಮನುಷ್ಯ ಎಷ್ಟೇ ಆದರೂ ತಪ್ಪು ಮಾಡ್ತಾನೆ, ಬಟ್ ತಪ್ಪು ಒಪ್ಕೊಂಡ್ರೆ ಅದನ್ನು ಆ ಲಿಸ್ಟಲ್ಲಿ ಬರೀಬೇಡ ಅಂತ. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಸಿ, ನಾವು ಯಾವತ್ತೂ ತಪ್ಪು ಮಾಡಿಲ್ಲ ಅಥವಾ ಮಾಡಲ್ಲ ಯಾವುದನ್ನು ಹೇಳೋಕ್ಕಾಗಲ್ಲ, ಯಾವುದೂ ಗ್ಯಾರಂಟಿ ಇಲ್ಲ. ಹಿಂದೆನೂ ತಪ್ಪು ಮಾಡಿರ್ತೀವಿ ಬೇಕಾದಷ್ಟು, ಮುಂದೆನೂ ತಪ್ಪು ನಡೆಯುತ್ತೆ ನಮ್ಮಿಂದ. ವಾಟ್ ಮ್ಯಾಟರ್ಸ್ ಟು ಗಾಡ್ is what you do about the mistakes that you do. There are very few people who own up their mistake. I mean, this is again, it boils down to accountability, like I always say that, a person's life is nothing but a person's accountability. ಸೊ ತಪ್ಪು ಮಾಡಿರ್ಬೋದು, ಸಂಜೆ ಹೊತ್ತಿಗೆ ರಿಯಲೈಸ್ ಆದವಾಗ if you can either go and walk up to the person and say sorry to that person that you have made a mistake, ಅಥವಾ ಕಡೆ ಪಕ್ಷ ನಿಮಗೆ ಅಲ್ಲಿ ಹೋಗಿ ಹೇಳೋಕ್ಕೇನೋ ಅಹಂಕಾರನೋ ಅಥವಾ ಈಗೋನೋ ಅಡ್ಡ ಬಂದರೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಲ್ಲಿ ನಿಮಗೆ ಗೊತ್ತಾದರೆ ಸಾಕು, ಬೇಸಿಕಲಿ ದಟ್ ಓಕೆ, ದಿಸ್ ಇಸ್ ವೇರ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್, ದಿಸ್ ಇಸ್ ವೇರ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್ ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ದಿಸ್ ಅಂತ. ಐ ರಿಯಲಿ ಲೈಕ್ ದಿಸ್. ಅಂದರೆ ದೇವರು ಎಷ್ಟು ಚಾನ್ಸ್ ಕೊಡ್ತಾನೆ ಮನುಷ್ಯನಿಗೆ ಅಂತ. ನಾವು ತಪ್ಪು ಮಾಡಿದ್ರೆ ಕೂಡ ಒಪ್ಕೊಳ್ತಾನೆ, ಬಿಕಾಸ್ ದಟ್ ಈಸ್ ವಾಟ್ ಅ ಹ್ಯೂಮನ್ ಬೀಯಿಂಗ್ ಈಸ್ ಅಂತ. ಮೇ ಬಿ ದಟ್ ಈಸ್ ವೈ ದೇ ಸೇ ಇನ್ ಇಂಗ್ಲೀಷ್ ಟು ಏರ್ ಈಸ್ ಹ್ಯೂಮನ್ ಅಂತ. ಸೊ ಮನುಷ್ಯ ಸ್ವಭಾವ ತಪ್ಪು ಮಾಡೋದು, ಅದನ್ನು ದೇವರು ಒಪ್ಕೊಂಡು ಬಿಟ್ಟಿದ್ದಾರೆ. ಬಟ್ ವಾಟ್ ಮೇಕ್ಸ್ ಅ ಹ್ಯೂಮನ್ ಬೀಯಿಂಗ್ ಮೋರ್ ಡಿವೈನ್ಲಿ ಆರ್ ಮೋರ್ ಕ್ಲೋಸರ್ ಟು ದ ಡಿವೈನ್ ಇಸ್ your choice to accept your mistake, not just to accept. ತುಂಬ ಜನ ಅಯ್ಯೋ ನಾ ತಪ್ಪು ಮಾಡಿದೆ, ಓಕೆ ಐ ಆಮ್ ಸಾರಿ ಅಂದ್ಬಿಡ್ತಾರೆ. ದಟ್ ಈಸ್ ನಾಟ್ ವಾಟ್ ಇಟ್ ಈಸ್. A change or an apology always needs to be reflected in the changed actions. ಸೊ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಸಾರಿ, ದಟ್ ಇಸ್ ನಾಟ್ ಹೌ ಇಟ್ ವರ್ಕ್ಸ್. ಇನ್ನೊಂದು ಸರ್ತಿ ಜೀವನದಲ್ಲಿ ನಾನು ಅದನ್ನು ಅವ್ರಿಗೆ ಮತ್ತೆ ಮಾಡ್ದಲ್ಲೇ ಇರಬೇಕು. ದಟ್ ಈಸ್ ದ ಚೇಂಜ್ಡ್ ಬಿಹೇವಿಯರ್. ಸೊ ದಟ್ ಈಸ್ ವಾಟ್ ಅಪಾಲಜಿ ಈಸ್ ಆಲ್ ಅಬೌಟ್. ನಾನೀಗ ಯಾರಿಗೋ ಏನೋ ತಪ್ಪು ಮಾಡಿದ್ರೆ ನಾನು ಹೋಗಿ ಬಾಯ್ಬಿಟ್ಟು ಅವ್ರ ಎದುರುಗಡೆ ಸಾರಿ ಅಂತ ಕೇಳೋಕ್ಕೆ ನನಗೇನೋ ಅಡ್ಡ ಆಯಿತು ಅಂದರೆ ಅವಶ್ಯಕತೆ ಇಲ್ಲ, ಅಥವಾ ನನಗೆ ಸಾರಿ ಕೇಳೋಕ್ಕೆ ಚಾನ್ಸೇ ಸಿಕ್ಕಿಲ್ಲ ಅಂದರೆ ನಾನು ಕೇಳ್ದಲೇ ಇದ್ರೂ ಪರವಾಗಿಲ್ಲ, ಆ್ಯಸ್ ಲಾಂಗ್ ಆಸ್ ಐ ಡೋ ನಾಟ್ ರಿಪೀಟ್ ದ ಸೇಮ್ ಥಿಂಗ್ಸ್ ಅಗೇನ್. ಓಕೆ, ಅಪಾಲಜಿ ಅಥವಾ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಹೇಳ್ತೇವೆ, ಅಥವಾ ಹಿಂದಿನಲ್ಲಿ ಕನ್ನಡದಲ್ಲಿ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಅಂತ. ನಾವು ಇನ್ನೊಂದು ಸರ್ತಿ ಅದನ್ನು ಮಾಡ್ದಲೇ ಇದ್ದುಬಿಟ್ರೆ ಪಾಪಕ್ಕೊಂದು ಪ್ರಾಯಶ್ಚಿತ್ತ ಆದಂಗೆ ಆಗುತ್ತೆ ಅಂತ. ಐ ರಿಯಲಿ ಲೈಕ್ ದಿಸ್ ಹ್ಯಾಸ್ ಬೀನ್ ಕಮ್ಯುನಿಕೇಟೆಡ್ ಇನ್ ಎ ವೆರಿ ಸಟಲ್ ವೇ. ಒಳ್ಳೆಯದು ನಿಮ್ಮ ಖಾತೆಗೆ ತಕ್ಷಣ ಜಮಾ ಆಗಿಬಿಡುತ್ತೆ, ಕೆಟ್ಟದಾದರೆ ದೇವರು ಈಸ್ ಸ್ಟಿಲ್ ಸೋ ಗ್ರೇಷಿಯಸ್ ದಟ್ ಹಿ ಗಿವ್ಸ್ ಯು ಸಮ್ ಟೈಮ್ ಟು ರೆಕ್ಟಿಫೈ ಯುವರ್ ಮಿಸ್ಟೇಕ್ ಆ್ಯಂಡ್ ಟು ಮೇಕ್ ಥಿಂಗ್ಸ್ ಗುಡ್ ಅಂತ. ಐ ರಿಯಲಿ ಲೈಕ್ ದಿಸ್. ಲೆಟ್ ಮಿ ನೋ ಹೌ ಯು ಲೈಕ್ ದಿಸ್. Bye bye.